ಒಂದನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಈಜುವುದರಲ್ಲಿ ಹೊಡೆತ ಬಳಕೆಯಾಗಿದೆ? ಒಂದನೆಯ ಆಪ್ಷನ್ ಶಾರ್ಕ್, ಎರಡನೆಯ ಆಪ್ಷನ್ ಸಿಂಹ, ಮೂರನೆಯ ಆಪ್ಷನ್ ಚಿಟ್ಟೆ, ನಾಲ್ಕನೆಯ ಆಪ್ಷನ್ ನಾಯಿ. ಸರಿ ಉತ್ತರ ಚಿಟ್ಟೆ. ಎರಡನೆಯ ಪ್ರಶ್ನೆ, ನೇತಾಜಿ ಸುಭಾಷ್ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಯು ಭಾರತದ ಯಾವ ನಗರದಲ್ಲಿದೆ? ಒಂದನೆಯ ಆಪ್ಷನ್ ಬೆಂಗಳೂರು, ಎರಡನೆಯ ಆಪ್ಷನ್ ಪಾಟಿಯಾಲ್, ಮೂರನೆಯ ಆಪ್ಷನ್ ನವದೆಹಲಿ, ನಾಲ್ಕನೆಯ ಆಪ್ಷನ್ ಮಹಾರಾಷ್ಟ್ರ. ಸರಿ ಉತ್ತರ ಪಾಟಿಯಾಲ್. ಮೂರನೆಯ ಪ್ರಶ್ನೆ, ಕಾಮನ್ವೆಲ್ತ್ ಯೂತ್ ಗೇಮ್ಸ್ನ ಮೊದಲ ಆವೃತ್ತಿಯನ್ನು ಡ್ಯಾಶ್ನಲ್ಲಿ ನಡೆಸಲಾಯಿತು? ಒಂದನೆಯ ಆಪ್ಷನ್ ಸಿಡ್ನಿ, ಎರಡನೆಯ ಆಪ್ಷನ್ ಮೆಲ್ಬೋರ್ನ್, ಮೂರನೆಯ ಆಪ್ಷನ್ ಬ್ರಿಸ್ಬೇನ್, ನಾಲ್ಕನೆಯ ಆಪ್ಷನ್ ಎಡೆನ್ಬರ್ಗ್. ಸರಿ ಉತ್ತರ ಎಡೆನ್ಬರ್ಗ್. ನಾಲ್ಕನೆಯ ಪ್ರಶ್ನೆ, ಫುಟ್ಬಾಲ್ನಲ್ಲಿ ಚೆಂಡು ಗೋಲ್ ಅಥವಾ ತೀರ್ಪುಗಾರನ ಚೌಕಟ್ಟಿಗೆ ಬಡಿದಾಗ ಮತ್ತು ಗೋಲ್ ಮತ್ತು ಸ್ಪರ್ಶ ರೇಖೆಗಳಿಗೆ ಉಳಿದುಕೊಂಡಾಗ ಅದು? ಒಂದನೆಯ ಆಪ್ಷನ್ ಫೌಲ್, ಎರಡನೆಯ ಆಪ್ಷನ್ ಇನ್ನೂ ಆಟದಲ್ಲಿ, ಮೂರನೆಯ ಆಪ್ಷನ್ ಒಂದು ದೂರ ನಡೆ, ನಾಲ್ಕನೆಯ ಆಪ್ಷನ್ ಆಟದಿಂದ ಹೊರಗೆ. ಸರಿ ಉತ್ತರ ಇನ್ನೂ ಆಟದಲ್ಲಿ. ಐದನೆಯ ಪ್ರಶ್ನೆ, ಹೇಮಿಸ್ ಹಬ್ಬವು ಯಾವ ಧರ್ಮದ ಪ್ರಭಾವವನ್ನು ಹೊಂದಿದೆ? ಒಂದನೆಯ ಆಪ್ಷನ್ ಜೈನ ಧರ್ಮ, ಎರಡನೆಯ ಆಪ್ಷನ್ ಇಸ್ಲಾಂ, ಮೂರನೆಯ ಆಪ್ಷನ್ ಹಿಂದೂ ಧರ್ಮ, ನಾಲ್ಕನೆಯ ಆಪ್ಷನ್ ಬೌದ್ಧ ಧರ್ಮ. ಸರಿ ಉತ್ತರ ಬೌದ್ಧ ಧರ್ಮ. ಆರನೆಯ ಪ್ರಶ್ನೆ, ಸಂತೂರ್ ಅನ್ನು ಸಂಸ್ಕೃತ ಪಾಠ್ಯದಲ್ಲಿ ಶತತಂತ್ರಿ ವೀಣೆ ಎಂದು ಕರೆಯಲಾಗುತ್ತದೆ ಮತ್ತು ಡ್ಯಾಶ್ ತಂತಿಗಳನ್ನು ಹೊಂದಿದೆ? ಒಂದನೆಯ ಆಪ್ಷನ್ 51, ಎರಡನೆಯ ಆಪ್ಷನ್ 72, ಮೂರನೆಯ ಆಪ್ಷನ್ 68, ನಾಲ್ಕನೆಯ ಆಪ್ಷನ್ 40. ಸರಿ ಉತ್ತರ 72. ಏಳನೆಯ ಪ್ರಶ್ನೆ, ದಾಲ್ಕೈ ಎಂಬ ಜನಪ್ರಿಯ ಜನಪದ ನೃತ್ಯವು ಸಾಂಪ್ರದಾಯಿಕವಾಗಿ ಈ ಕೆಳಗಿನ ಯಾವ ರಾಜ್ಯದೊಂದಿಗೆ ಸಂಬಂಧಿಸಿದೆ? ಒಂದನೆಯ ಆಪ್ಷನ್ ಗುಜರಾತ್, ಎರಡನೆಯ ಆಪ್ಷನ್ ಕೇರಳ, ಮೂರನೆಯ ಆಪ್ಷನ್ ಅರುಣಾಚಲ್ ಪ್ರದೇಶ್, ನಾಲ್ಕನೆಯ ಆಪ್ಷನ್ ಒಡಿಶಾ. ಸರಿ ಉತ್ತರ ಒಡಿಶಾ. ಎಂಟನೆಯ ಪ್ರಶ್ನೆ, ಭಾರತದಲ್ಲಿ ಯುಗಾದಿ ಹಬ್ಬವನ್ನು ಡ್ಯಾಶ್ ಎಂದು ಆಚರಿಸಲಾಗುತ್ತದೆ? ಒಂದನೆಯ ಆಪ್ಷನ್ ಹೊಸ ವರ್ಷದ ಆರಂಭ, ಎರಡನೆಯ ಆಪ್ಷನ್ ಮೊದಲ ಮಳೆ, ಮೂರನೆಯ ಆಪ್ಷನ್ ಸುಗ್ಗಿಯ ಕಾಲ, ನಾಲ್ಕನೆಯ ಆಪ್ಷನ್ ಮಳೆಗಾಲ. ಸರಿ ಉತ್ತರ ಹೊಸ ವರ್ಷದ ಆರಂಭ. ಒಂಬತ್ತನೆಯ ಪ್ರಶ್ನೆ, ಪಂಡಿತ್ ಬಿರ್ಜು ಮಹಾರಾಜ್ ಅವರು ಯಾವ ಪ್ರಕಾರದ ಶಾಸ್ತ್ರೀಯ ನೃತ್ಯಕ್ಕಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದರು? ಒಂದನೆಯ ಆಪ್ಷನ್ ಮಣಿಪುರಿ, ಎರಡನೆಯ ಆಪ್ಷನ್ ಝೂಮರ್, ಮೂರನೆಯ ಆಪ್ಷನ್ ಮೋಹಿನಿಯಾಟ್ಟಂ, ನಾಲ್ಕನೆಯ ಆಪ್ಷನ್ ಕಥಕ್. ಸರಿ ಉತ್ತರ ಕಥಕ್. ಹತ್ತನೆಯ ಪ್ರಶ್ನೆ, ವಂಗಲ ಸಾಂಸ್ಕೃತಿಕ ಹಬ್ಬವನ್ನು ಭಾರತದ ಯಾವ ರಾಜ್ಯದ ಬುಡಕಟ್ಟು ಜನಾಂಗದವರು ಆಚರಿಸುತ್ತಾರೆ? ಒಂದನೆಯ ಆಪ್ಷನ್ ಮಧ್ಯಪ್ರದೇಶ್, ಎರಡನೆಯ ಆಪ್ಷನ್ ಸಿಕ್ಕಿಂ, ಮೂರನೆಯ ಆಪ್ಷನ್ ಮೇಘಾಲಯ, ನಾಲ್ಕನೆಯ ಆಪ್ಷನ್ ರಾಜಸ್ಥಾನ್. ಸರಿ ಉತ್ತರ ಮೇಘಾಲಯ. ಹನ್ನೊಂದನೆಯ ಪ್ರಶ್ನೆ, ಸಂಗೀತಗಾರ ಶಿವಮಣಿ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಒಂದನೆಯ ಆಪ್ಷನ್ ಪಿಟೀಲು, ಎರಡನೆಯ ಆಪ್ಷನ್ ಶೆಹನಾಯಿ, ಮೂರನೆಯ ಆಪ್ಷನ್ ಡ್ರಮ್ಸ್, ನಾಲ್ಕನೆಯ ಆಪ್ಷನ್ ಸರೋದ್. ಸರಿ ಉತ್ತರ ಡ್ರಮ್ಸ್. ಹನ್ನೆರಡನೆಯ ಪ್ರಶ್ನೆ, ಕೆಳಗಿನ ಯಾವ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಪಾತ್ರಗಳನ್ನು ಸಂಕೇತಿಸಲು ಮುಖದ ಮೇಲೆ ವಿವಿಧ ಬಣ್ಣವನ್ನು ಬಳಸುತ್ತದೆ? ಒಂದನೆಯ ಆಪ್ಷನ್ ಕಥಕಳಿ, ಎರಡನೆಯ ಆಪ್ಷನ್ ಒಡಿಸ್ಸಿ, ಮೂರನೆಯ ಆಪ್ಷನ್ ಭರತನಾಟ್ಯ, ನಾಲ್ಕನೆಯ ಆಪ್ಷನ್ ಮೋಹಿನಿಯಾಟ್ಟಂ. ಸರಿ ಉತ್ತರ ಕಥಕಳಿ. 13ನೇ ಪ್ರಶ್ನೆ, ಡ್ಯಾಶ್ನಲ್ಲಿರುವ ರಾವಣಪಡಿ ಗುಹೆಯು ಆರಂಭಿಕ ಚಾಲುಕ್ಯ ಶೈಲಿಯ ವಾಸ್ತುಶಿಲೆಗೆ ಒಂದು ಉದಾಹರಣೆಯಾಗಿದೆ. ಇದು ಅದರ ವಿಶಿಷ್ಟ ಶಿಲ್ಪ ಶೈಲಿಗೆ ಹೆಸರುವಾಸಿಯಾಗಿದೆ. ಒಂದನೆಯ ಆಪ್ಷನ್ ತಮಿಳುನಾಡು, ಎರಡನೆಯ ಆಪ್ಷನ್ ಕೇರಳ, ಮೂರನೆಯ ಆಪ್ಷನ್ ಕರ್ನಾಟಕ, ನಾಲ್ಕನೆಯ ಆಪ್ಷನ್ ಆಂಧ್ರ ಪ್ರದೇಶ್. ಸರಿ ಉತ್ತರ ಕರ್ನಾಟಕ. 14ನೇ ಪ್ರಶ್ನೆ, ಯುಗಾದಿ ಹಬ್ಬವನ್ನು ಪ್ರತಿ ವರ್ಷ ಹಿಂದೂ ತಿಂಗಳ ಮೊದಲ ದಿನದಂದು ಆಚರಿಸಲಾಗುತ್ತದೆ ಡ್ಯಾಶ್? ಒಂದನೆಯ ಆಪ್ಷನ್ ಆಷಾಢ, ಎರಡನೆಯ ಆಪ್ಷನ್ ಜೈಸ್ತ, ಮೂರನೆಯ ಆಪ್ಷನ್ ಚೈತ್ರ, ನಾಲ್ಕನೆಯ ಆಪ್ಷನ್ ಕಾರ್ತಿಕ. ಸರಿ ಉತ್ತರ ಚೈತ್ರ. 15ನೆಯ ಪ್ರಶ್ನೆ, ವಿಶ್ವದ ಏಕಶಿಲೆಯ ರಚನೆಯು ಡ್ಯಾಶ್ ದೊಡ್ಡದಾಗಿದೆ ರಾಕ್ ಗುಹೆ ದೇವಾಲಯ?
ಒಂದನೆಯ ಆಪ್ಷನ್ ಉದಯಗಿರಿ, ಎರಡನೆಯ ಆಪ್ಷನ್ ಅಜಂತ, ಮೂರನೆಯ ಆಪ್ಷನ್ ಬಾದಾಮಿ, ನಾಲ್ಕನೆಯ ಆಪ್ಷನ್ ಎಲ್ಲೋರ. ಸರಿ ಉತ್ತರ ಎಲ್ಲೋರ.